ಬ್ರೇಕ್ ನಂತರ ಕಳ್ಳರ ಕೊಂಪೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಳ್ಳರಿಂದ ತುಂಬಿ ತುಳುಕ್ತಾ ಇದ್ದಂಥ ಊರಿಗೆ ಹೋದಂಥ ಬೆಂಗಳೂರು ಪೊಲೀಸರ ಒಂದು ತಂಡ ಅಲ್ಲಿ ಸ್ಥಳೀಯರ ವಿರೋಧವನ್ನು, ಅವರ ಹಿಂಸಾಚಾರದಿಂದ ಕೂಡಿದ ವಿರೋಧವನ್ನು ಎದುರಿಸಿ ಒಬ್ಬ ಕಳ್ಳನನ್ನು ಅರೆಸ್ಟ್ ಮಾಡಿಕೊಂಡು ಬಂದಂಥ ಕಥೆಯನ್ನು ನಾವು ನಿಮಗೆ ಹೇಳ್ತಾ ಇದ್ವಿ. VRL ಬಸ್ನಲ್ಲಿ ನಡೆದಿದ್ದ 85 ಲಕ್ಷ ರೂಪಾಯಿ ಮೌಲ್ಯದ ಒಡವೆಗಳ ಕಳ್ಳತನದ ಪ್ರಕರಣದಲ್ಲಿ ಒಂದು ಯಶಸ್ವಿ ಕಾರ್ಯಾಚರಣೆಯನ್ನು ಬೆಂಗಳೂರು ಪೊಲೀಸರು ನಡೆಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ. ಟೈಗರ್ ಅಶೋಕ್ ಕುಮಾರ್ ಅವರಿಂದ ಚರ್ಚೆಯನ್ನು ಆರಂಭಿಸೋದಕ್ಕೆ ಬಯಸ್ತೀನಿ. ಸರ್, ನಮಗೆ ಅನ್ಹರ್ಡ್ ಆಫ್, ಕೇಳದೇ ಇರುವಂಥದ್ದು ಇದು. ಒಂದು ಊರಿನಲ್ಲಿ ಒಬ್ಬ ಕಳ್ಳ ಇದ್ದಾನೆ ಅಂದರೆ ಇಡೀ ಊರು ಆತನನ್ನು ರಕ್ಷಣೆ ಮಾಡುವಂಥದ್ದು ಮತ್ತು ಅರೆಸ್ಟ್ ಮಾಡೋದಕ್ಕೆ ಹೋದ ಪೊಲೀಸರ ಮೇಲೆ ದಾಳಿಯನ್ನು ಮಾಡುವಂಥದ್ದು. ಇಂಥ ಊರುಗಳು ಇವೆಯಾ ಅಂತ ಸರ್? ಇದೆ. ಇಲ್ಲ, ಇಂಥ ಊರುಗಳು ಬಹಳ ಇದ್ದಾವೆ. ನನಗನ್ಸುತ್ತೆ ನಿಮಗೆ ಮೊದಲು ಮಾಹಿತಿ ಇರ್ಬೋದು. ಬಟ್ ಇದು ಏನಾಗಿದೆ ಅಂದರೆ ಈಗಿನ ಕಾಲದಲ್ಲ, ಇದು ಬ್ರಿಟಿಷರ ಟೈಮಿಂದ ಬಂದಿರೋದು. ಇವರೆಲ್ಲ ಸೆಟಲ್ಮೆಂಟ್ ಏರಿಯಾ ಇದು. ಈ ಬ್ರಿಟಿಷರ ಕಾಲದಲ್ಲಿ ಈ ಕಳ್ಳರನ್ನ ಡೈವರ್ಟ್ ಮಾಡೋದಕ್ಕೆ ಅವರಿಗೆ ಒಂದು ಸೆಟಲ್ಮೆಂಟ್ ಆಗಿ ಒಂದು ಸಣ್ಣ ಸಣ್ಣ ಜಾಗದಲ್ಲಿ ಮನೆಗಳು ಕಟ್ಟಿ ಆ ಏರಿಯಾದಲ್ಲೇ ಅವರನ್ನು ಕೂರಿಸಿದರು. ಹಾಗೆ ನನ್ನ ಪ್ರಕಾರ ಒಂದು 8-10 ಗ್ರೂಪ್ಸ್ ಇದೆ. ನಮ್ಮ ಬೆಂಗಳೂರು ಹೊರಗಡೆನೇ ಒಂದಿದೆ, ಕೋಲಾರದ ಹತ್ರ ಕಟ್ಟಿಗೆನಹಳ್ಳಿ ಅಂತಿದೆ. ಅಲ್ಲಿ ಅಷ್ಟೇ ಒಂದು ಸಬ್ ಇನ್ಸ್ಪೆಕ್ಟ್ರು ಜೀಪಲ್ಲಿ ಒಂದು 4 ಕಾನ್ಸ್ಟೇಬಲ್ ತೊಗೊಂಡೋಗಿ ಒಬ್ಬ ಕಳ್ಳನ್ನು ಹಿಡ್ಕೊಂಬರೋಕ್ಕಾಗಲ್ಲ, ಊರಿಗೆ ಊರೇ ಅಟ್ಯಾಕ್ ಮಾಡುತ್ತೆ. ಇದರಲ್ಲಿ ನಾನು ಪರ್ಸ್ನಲಿ ನೋಡಿದ್ದು, ನಾನು ACP ಆದಮೇಲೆ ಒಂದು 10 ವರ್ಷ 15 ವರ್ಷದಿಂದ ಬೆಂಗಳೂರಿನಲ್ಲಿ ಅಟೆನ್ಷನ್ ಡೈವರ್ಷನ್ ಮಾಡೋ ಒಂದು ಗ್ಯಾಂಗ್ ಇದೆ. ಈ 10 ರೂಪಾಯಿ 100 ರೂಪಾಯಿ ಹಾಕಿ ಈ ಬ್ಯಾಂಕಿಗೆ ಫಾಲೋ ಮಾಡ್ಕೊಂಡು ಬರ್ತಾರೆ ಈ ಗ್ಯಾಂಗು. ಇವರು ಮೋಟರ್ ಸೈಕಲ್ಗಳನ್ನೆಲ್ಲ ಬೆಂಗಳೂರು ನಗರದ BTS ನಮ್ಮ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ನಲ್ಲೇ ನಿಲ್ಲಿಸ್ತಾರೆ, ಅಥವಾ ರೈಲ್ವೆ ಸ್ಟೇಷನ್ ಪಬ್ಲಿಕ್ ಪಾರ್ಕಿಂಗಲ್ಲಿ ಇಡ್ತಾರೆ. ಬಸ್ ಹತ್ತಿ ಹೊರಟೋಗ್ತಾರೆ ಅವ್ರ ಊರಿಗೆ. ಪುನಃ ಬಂದಮೇಲೆ ಈ ಮೋಟರ್ ಸೈಕಲ್ನ ಅಲ್ಲಿಂದ ತೊಗೊಳ್ತಾರೆ. ಅವರು ರೆಗ್ಯುಲರ್ ಪೇಮೆಂಟು ಮಾಡ್ತಾರೆ ಪಾರ್ಕಿಂಗ್ ಪ್ಲೇಸಿಗೆ. ಅದು ಡೈಲಿ ನಡೆಯುತ್ತೆ. ಈಗ ಮೈಸೂರಿಗೆ ಹೋಗೋರು ಏನು ಮಾಡ್ತಾರೆ, ಮೆಜೆಸ್ಟಿಕ್ ಬಂದುಬಿಟ್ಟು ಕೆಂಪೇಗೌಡ ನಗರ ಬಸ್ ಸ್ಟ್ಯಾಂಡ್ನಲ್ಲಿ 2 ವೀಲರ್ ಬಿಟ್ಟು ಬಸ್ ಹತ್ತಿ ಹೋಗ್ತಾರೆ ಅಥವಾ ಟ್ರೈನ್ ಹತ್ತಿ ಹೋಗ್ತಾರೆ. ಬಂದಮೇಲೆ ವೆಹಿಕಲ್ ಹತ್ಕೊಂಡು ಬರ್ತಾರೆ. ಇದು ರೆಗ್ಯುಲರ್ ನಡೀತಾ ಇರೋದು. ಇವರು ಅಷ್ಟೇ, ಕಳ್ಳರೂ ಅವ್ರ ವೆಹಿಕಲ್ ನಂಬರ್ ಇದೆ, ಎಲ್ಲ ಫಾಲ್ಸ್ ನಂಬರ್ ಪ್ಲೇಟು. ನಾವು ಆ ಥರ ಎಲ್ಲ ಸುಮಾರು ಕೇಸಸ್ ಹಿಡಿದಿದ್ದೀವಿ. ಅದರಲ್ಲಿ ತಮಿಳ್ನಾಡಿಂದ ಬರ್ತಾರೆ. ಅಲ್ಲಿ ರಾಮ್ಜಿ ನಗರ್ ಅಂತೇಳಿ ತಿರುಚನಾಪಳ್ಳಿ ಹತ್ರ ಒಂದು ಊರಿದೆ. ಆ ಏರಿಯಾ ಹೆಸರು ಗಾಂಧಿನಗರ. ನೋಡಿ ಎಷ್ಟು ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ ಅಂದರೆ, ಗಾಂಧಿನಗರದಲ್ಲಿ ರಾಮ್ಜಿ ನಗರದಲ್ಲಿ ಪ್ರತಿ ಮನೆ ನೀವು ಹೇಳ್ದಂಗೆ ಊರಿಗೂರೇ ಕಳ್ಳರು. ಸುಮಾರು ಒಂದು 500,000 ಮನೆಗಳಿದೆ ಅಲ್ಲಿ. ನಾನು ಒಂದು ವಾರ ಅಲ್ಲಿ ಹೋಗಿ ಉಳ್ಕೊಂಡಿದ್ದೆ. ಅಜಯ್ ಕುಮಾರ್ ಸಿಂಗ್ ಅವರು ಕಮಿಷನರ್ ಇದ್ದಾಗ ಇದು ದೊಡ್ಡ ಚರ್ಚೆ ಆಯಿತು, ಮೀಟಿಂಗ್ ಆಯಿತು. ಎಲ್ಲರೂ ರಾಮ್ಜಿನಗರ ಅಂತ ಹೇಳಿ ಯಾರೂ ಹೋಗಿಲ್ಲ ಅಲ್ಲಿಗೆ. ಅಶೋಕ್ ಕುಮಾರ್, ನೀವು ಹೋಗ್ಬಿಟ್ಟು ನಮಗೊಂದು ರಿಪೋರ್ಟ್ ಕೊಡಿ ಅಂತ ಹೇಳಿದರು. ನೀವು ಅದ್ರ ರಿಪೋರ್ಟ್ ಕೊಡಬೇಕು ಅಂತಲೇ ಅಲ್ಲಿಗೆ ಹೋಗಿದ್ದು? ಹೌದು. ನಮಗೆ ಬರೀ ಬೆಂಗಳೂರಿನಲ್ಲಿ ವ್ಯವಸ್ಥಿತವಾಗಿ ಏರಿಯಾ ವೈಸ್ ಈ ಅಫೆನ್ಸಸ್ ಆಗುತ್ತೆ. ಅಟೆನ್ಷನ್ ಡೈವರ್ಷನ್ ಎಷ್ಟಾಗುತ್ತೆ ಅಂದರೆ ಲೋಯೆಸ್ಟ್ ಅಂದರೆ 5 ಲಕ್ಷದಿಂದ 1 ಕೋಟಿ 2 ಕೋಟಿವರೆಗೂ ಬರೀ ಕ್ಯಾಶ್ ಹೊಡಿತಾರೆ ಈ ಗ್ಯಾಂಗು. ಆಯಿತಾ? ನಾನೇನು ಮಾಡಿದೆ, ಒಂದು ಟೀಮ್ ಕರ್ಕೊಂಡು, ಒಬ್ಬರು ಇನ್ಸ್ಪೆಕ್ಟರ್ ಕರ್ಕೊಂಡು ಅಲ್ಲಿಗೆ ಹೋಗಿ ತಿರುಚನಾಪಳ್ಳಿಲಿ ಸ್ಟೇ ಮಾಡಿ ಫಸ್ಟ್ ಗಾಂಧಿನಗರಕ್ಕೆ ಹೋದ್ವಿ. ನಿಮಗೆ ಹೇಳೋಕ್ಕೆ ಎಷ್ಟು ನೀವು ಹೇಳಿದ್ರೆ ಹೆಣ್ಮಕ್ಳು ಮಕ್ಕಳು ಅಲ್ಲಿ ಜೀಪ್ ನಂಬರ್ ಮನೆಯವ್ರ ಹತ್ರ ನಮ್ಮ ಬೆಂಗಳೂರು ನಗರದ ಪ್ರತಿ ಪೊಲೀಸ್ ಸ್ಟೇಷನ್ದು ಜೀಪ್ ನಂಬರ್ಸ್ ಇದೆ. ಶಬಾಷ್. ಜೀಪ್ ನಂಬರ್ ನೋಡಿದ ತಕ್ಷಣ ಇಂಥ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರೇ ಬಂದಿದ್ದಾರೆ ಅಂತೇಳಿ ಇನ್ಫಾರ್ಮೇಷನ್ ಹೋಗುತ್ತೆ ಎಲ್ಲ ಗ್ಯಾಂಗ್. ದೇ ಆರ್ ಪ್ರೊಫೆಷನಲ್ ಟು ದ ಕೋರ್. ಇದು ದಿಸ್ ಇಸ್ ಕಾಲ್ಡ್ ಆರ್ಗನೈಸ್ಡ್ ಕ್ರಿಮಿನಲ್ಸ್ ಅಂತ. ವ್ಯವಸ್ಥಿತವಾಗಿ ಈಗ ನೀವು ಹೇಗೆ TV ವಿನಲ್ಲಿ ಒಂದು ಇದಾಗಿ ಪ್ರೊಫೆಷನ್ ತೊಗೊಂಡಿದ್ದೀರಾ, ನಾನು ಹೇಗೆ ಪೊಲೀಸ್ ಆಫೀಸರಾಗಿ ಪ್ರೊಫೆಷನ್ ತೊಗೊಂಡೆ, ಹಾಗೆ ಇವ್ರ ಜೀವನದಲ್ಲಿ ಈ ಪ್ರೊಫೆಷನ್ ತೊಗೊಂಡ್ಬಿಟ್ಟಿದ್ದಾರೆ. ಅವ್ರ ಹೆಂಡ್ತಿನೂ ಅದೇ ಪ್ರೊಫೆಷನು, ಮಕ್ಕಳು ಅದೇ ಪ್ರೊಫೆಷನ್. ಈ ಪ್ರಕರಣದಲ್ಲಿ ನಾನು ಅದೇ ಹೇಳಿದ್ನಲ್ಲ, ಪ್ರೊಫೆಷನಲ್ಸ್ ಟು ದ ಕೋರ್ ಅಂತ. ಕಸುಬುಗಾರಿಕೆಯ ಪರಮಾವಧಿ ಇದು. ಒಂದು ಬೊಲೆರೋ ಜೀಪ್ನಲ್ಲಿ ಬರ್ತಾರೆ, ಯಾರ ಹತ್ರ ಒಡವೆ ಇದೆ, ಒಡವೆ ಇರೋ ಬ್ಯಾಗ್ ಇದೆ ಅನ್ನೋದನ್ನು ಮೊದಲೇ ಐಡೆಂಟಿಫೈ ಮಾಡ್ತಾರೆ. ಅವ್ರು ಎಲ್ಲಿ ಉಳ್ಕೊಂಡಿದ್ದಾರೆ, ರಾತ್ರಿ ಯಾವ ಬಸ್ಸಿಗೆ ಹೋಗ್ತಾರೆ ಅಂತ ಕಂಡು ಹಿಡಿದು ಅದೇ ಬಸ್ನಲ್ಲಿ ಇವರು ತಗೋತಾರೆ. ಬಸ್ ಹಿಂದ್ಗಡೆ ಬಿಜಾಪುರದಿಂದ ಬೆಂಗಳೂರು ತನಕ ಬೊಲೆರೋ ಜೀಪ್ ಫಾಲೋ ಮಾಡ್ತಾರೆ. ಇವರು ಬಸ್ ಹತ್ತಿದ ಮೇಲೆ ನೀವು ಪ್ರತಿಯೊಬ್ಬ ಮನುಷ್ಯನ ಸೈಕಾಲಜಿ ಅಂದರೆ, ಈಗ ನಿಮ್ಮ ಹತ್ರ ಕ್ಯಾಶ್ ಬ್ಯಾಗ್ ಇದೆ ಅಂದರೆ ಕ್ಯಾಶ್ ಬ್ಯಾಗ್ನ ಇಲ್ಲಿ ಇಟ್ಕೊಂಡಿರ್ತೀರಿ. ಜ್ಯುವೆಲ್ಸ್ ಬ್ಯಾಗ್ ಇದೆ ಅಂದರೆ ಕಾಲು ಹತ್ರ ಇಟ್ಕೊಂಡಿರ್ತೀರಿ. ಕಾಲು ಟಚ್ ಆಗೇ ಇರುತ್ತೆ, ಅದು ಕೈ ಇಟ್ಕೊಂಡು ಹಿಂಗೆ ಕೂತಿರ್ತೀರಿ. ಇದನ್ನು ಫಸ್ಟ್ ಅಬ್ಸರ್ವ್ ಮಾಡ್ತಾರೆ. ನಿಮ್ಮ ಬಟ್ಟೆ ಬ್ಯಾಗು ಏನೂ ಅದರ ವ್ಯಾಲ್ಯೂಬಲ್ ಇಲ್ಲ, ಹಬ್ಬ ಆದರೆ ಒಂದು 1,000 2,000 ಅದನ್ನು ಮೇಲ್ಗಡೆ ಇಟ್ಬಿಡ್ತೀರಿ, ಅದು ನೋಡೋದೇ ಇಲ್ಲ ನೀವು. ಬಟ್ ವೆರಾಸ್
ನಿಮಗೆ ಕ್ಲೋಸೆಸ್ಟ್ ಆಗಿ ಟಚ್ ಆಗಿ ಇಟ್ಕೊಂಡಂಥದ್ದು ಅವ್ರು ನೋಡ್ತಾರೆ. ಓ ಇದು ವ್ಯಾಲ್ಯೂಬಲ್ಸ್ ಅಂತ ಫಸ್ಟೇ ಒಂದು 2-3 ಸರಿ ಮುಟ್ಟು ನೋಡ್ತಾರೆ, ಹತ್ರ ಬಂದು ನಿಂತ್ಕೊಂಡು ಮುಟ್ಟು ಹೆಂಗಿದೆ ಏನಿದೆ ಅದೆಲ್ಲ. ಫಾರ್ ಎಕ್ಸಾಂಪಲ್ ಪಿಕ್ ಪಾಕೆಟರ್ಸ್ ಇದ್ದಾರಲ್ಲ, ಬಸ್ ಹತ್ತಿದ ಮೇಲೆ ಜೋಬ್ ಮುಟ್ಟು ನೋಡಿದ ತಕ್ಷಣ ಯಾವ ಜೋಬಲ್ಲಿ ದುಡ್ಡಿದೆ ಜಾಸ್ತಿ ಯಾವ ಇದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇದೆಲ್ಲ ನಾವು ಇಂಟ್ರಾಗೇಷನಲ್ಲಿ ಹೇಳ್ತಾರೆ ಅವರು. ಎಸ್ ಪುನೀತ್, ಪೊಲೀಸ್ ಟೀಮ್ ಕರ್ಕೊಂಡು ಹೋಗಿದ್ರಿ ನೀವು, ನೀವೇ ಡ್ರೈವ್ ಮಾಡ್ತಾ ಇದ್ರಿ. ಹೆಂಗಿದೆ ಊರು, ಹೆಂಗಿದೆ ಅದು, ಅಲ್ಲಿ ಜನ ಹೆಂಗಿದ್ದಾರೆ? ಅಂದರೆ ಊರು ಒಂದು 2 ಕಿಲೋಮೀಟರ್ ಸರೌಂಡಿಂಗು, 40-50 ಮನೆ ಇದೆ ಅಷ್ಟೇ. ಎಲ್ಲ ಅದರಲ್ಲಿ 75%, 75% ಎಲ್ಲ ಕಳ್ರೆ. ಅಲ್ಲಿ ಹೋದಾಗ ಸ್ಟಾರ್ಟಿಂಗ್ ಹೋದಾಗ ಆಗಲಿಲ್ಲ, ಬಂದ್ಬಿಟ್ಟು ತಿರ್ಗಾ ನೆಕ್ಸ್ಟ್ ಹೋದಾಗ ಅದೇ ಆ ಊರಿಂದ ಒಬ್ಬರು ಇನ್ಫಾರ್ಮೇಷನ್ ಕೊಟ್ಟು ಮಗು ಅಂತ ಇದು ಕೊಟ್ಟರು, ಏಟಾಗಿದೆ ಹಾಸ್ಪಿಟ್ಲ್ಗೆ ಕರ್ಕೊ ಹೋಗ್ತಾರೆ ಅಂತ. ಆ ಕಡೆಯಿಂದ ಅಲ್ಲಿಂದ ನಾನು ಅಡ್ಡ ಹೊಡೆದೆ ಗಾಡಿ ಹೊಡೆದಾಗ ಅವ್ನು ಕ್ರಾಸ್ ಮಾಡ್ಕೊಂಡು ತಿರ್ಗಾ ಅದನ್ನು ಚೇಸಿಂಗ್ ಮಾಡಿ ರೈಟಲ್ಲಿ ಬಂದು ತಿರ್ಗಾ ಫುಲ್ ಟಚ್ ಮಾಡಿ ಹಳ್ಳಕ್ಕೆ ಬೀಳಿಸ್ದೆ. ಬಂದು ಸಡನ್ನಾಗಿ ಬ್ರೇಕ್ ಹೊಡೆದ ಗಾಡಿ 4 ಜನ ಪೊಲೀಸು ಹೋಗಿ ಹಿಡ್ಕೊಂಡು ಬಂದರು. ಅಲ್ಲಿಂದ 18 ಕಿಲೋಮೀಟ್ರು ಬಂದು ಬಸ್ ಸ್ಟ್ಯಾಂಡ್ ಹತ್ರ ಗಾಡಿ ಹಾಕೊಂಡಿದ್ದ. ಈ 4 ಗಾಡಿ ಬಂತು. 4 ಗಾಡೀಲಿ ಕೆ ಅಂತ ಬೋರ್ಡ್ ನೋಡಿದ್ರಲ್ಲ, ಇವರೇ ಇರ್ಬೋದು ಅಂದ್ಬಿಟ್ಟು ನಾನು ಸರ್ ಯಾರೋ ಬಂದರು ಒಂದೇ ಸ್ಟಾರ್ಟ್ ಮಾಡಿ ಅಂದರು. ನಾನು ಸ್ಟಾರ್ಟ್ ಮಾಡಿದೆ, ಸರ್ ಕಲ್ಲೆತ್ಕೊಂಡ್ರು ಎಡ್ಲಾಸ್ ಹೊಡಿಕೆ. ಸರಿ ಅಂದ್ಬಿಟ್ಟು ಸರ್ ಆಫ್ ಮಾಡಿದೆ. 2 ನಿಮಿಷ 60-70 ಜನ ಮುತ್ಕೊಂಡ್ಬಿಟ್ರು ಗಾಡಿಗೆ. ಹೆಣ್ಮಕ್ಳೇ ಜಾಸ್ತಿ ಇದ್ರು ಅಂತ? ಅದ್ರಲ್ಲಿ ಜಾಸ್ತಿ ಹೆಣ್ಮಕ್ಳು ಒಂದು 2 ನಿಮಿಷ ಆದಮೇಲೆ ಬಂದರು. 7 ಜನ ಹೆಣ್ಮಕ್ಳು ಬಂದು ಗಾಡಿಗೆ ಹತ್ತಿರು, ಡೋರ್ ಓಪನ್ ಮಾಡ್ಕೊಂಡು ಪೊಲೀಸ್ನವ್ರಿಗೆಲ್ಲ ಹೊಡೆದು ನನಗೆ ಕಾಲೆಲ್ಲ ಒದ್ದು ಕಚ್ಚಿ, 2 ಪೊಲೀಸ್ನವ್ರಿಗೆ ಬಟ್ಟೆ ಎಲ್ಲ ಅರ್ಧಕ್ಕೆ ಬೆಳ್ಳೆಲ್ಲ ಕಚ್ಚಿ, ಆಮೇಲೆ ನನ್ನ ಗೇರ್ ಲಿವರೆಲ್ಲ ಮೇಲೆ ಕೂತ್ಕೊಂಡು ಸ್ಟೇರಿಂಗ್ ಎಲ್ಲ ಅಲ್ಲಾಡಿಸಿದ್ರು. ಅದರಲ್ಲಿ ಲಾಸ್ಟ್ಗೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತ 2 ಪೊಲೀಸರು ಫೈರ್ಗೆ ಅಂತ ಸುಮ್ಮನೆ ಎದುರಿಸೋಕ್ಕೆ ಬಂದರು. ಅದು ಲೋಕಲ್ ಪೊಲೀಸ್ನವ್ರು ಬಂದು ಹೆಲ್ಪ್ ಮಾಡಿದ್ರು. ಎಸ್, ಮಾತಾಡ್ತೀನಿ ನಾನು ನಿಮ್ಮ ಜೊತೆ. ಪ್ರಭು ಸಾಲಗೇರಿ, ಉಪಾಧ್ಯಕ್ಷರು VRL ಸಂಸ್ಥೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೊದಲಿಗೆ ನಾನೊಂದು ಕಂಗ್ರಾಟ್ಸ್ ಹೇಳ್ತೀನಿ ಸರ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಲಗೇಜಿಗೆ ನೀವೇ ಜವಾಬ್ದಾರರು ಅಂತ ಬೋರ್ಡ್ ಹಾಕಿ ನೀವು ಸುಮ್ಮನಾಗಿ ಬಿಡಬಹುದಾಗಿತ್ತು. ಇಲ್ಲ ಪ್ರಯಾಣಿಕರದು ನಮ್ದು ಏನು ಅವ್ರದ್ದು ಸುರಕ್ಷತೆ ಮತ್ತು ಅವರ ಬಿಲಾಂಗಿಂಗ್ಸ್ ಸುರಕ್ಷತೆಗೆ ನಾವು ಪ್ರಥಮ ಆದ್ಯತೆಯನ್ನು ಮೊದಲಿಂದನೂ ನಮ್ಮ ಸಂಸ್ಥೆ ಕೊಡ್ತಾ ಬಂದಿದೆ. ಎಸ್, ಆ ಕಾರಣಕ್ಕಾಗಿಯೇ ನಾವು CC ಕ್ಯಾಮ್ರಾಗಳನ್ನ ಬಸ್ಸಲ್ಲಿ ಅಳವಡಿಸಿದ್ದೇವೆ. ಬಹಳಷ್ಟು ಈ ಪ್ರೊಫೆಷನಲ್ ಕಳ್ಳರಿಗೆ CC ಕ್ಯಾಮ್ರಾ ಇದೆ ಅನ್ನೋದು ಗೊತ್ತಿಲ್ಲದೆ ಇರುವಂತಹ ಒಂದು ಸತ್ಯ. ಎಸ್, ಅದರ ಮೂಲಕ ಇದು ಪತ್ತೆಯಾಗಿದೆ. ಅಲ್ಲ, ಪೊಲೀಸರು ಹೇಳ್ತಾ ಇದ್ರು, ದೂರು ಕೊಟ್ಟಂತ ಅರವಿಂದ್ ಅವರಿಗಿಂತ ಜಾಸ್ತಿ VRL ಸಂಸ್ಥೆಯವರೇ ಗಂಟು ಬಿದ್ದಿದ್ದಾರೆ ನಮಗೆ, ಕಳ್ಳರ್ ನೀಡಿರಿ ಅಂತ. ಹೌದೌದು. ನಾವು ಒಂದು ಲಕ್ಸುರಿ ಬಸ್ಸನ್ನೇ, ದೊಡ್ಡ ಬಸ್ಸನ್ನೇ ಅವರಿಗೆ ಪ್ರಯಾಣಕ್ಕೋಸ್ಕರ 4 ದಿವಸ ನಮ್ಮ ಸಂಸ್ಥೆಯಿಂದ ಒದಗಿಸಿಕೊಟ್ಟಿದ್ದೀವಿ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅವರಿಗೆ. ಓಕೆ. ಅದರಿಂದ ಅವರು ನಮ್ಮ ಸಹಕಾರ ತಗೊಂಡು ಪೊಲೀಸರನ್ನು ಕೂಡ ಇದರಲ್ಲಿ ಅಭಿನಂದಿಸಲೇಬೇಕು. ಯಾಕಂದ್ರೆ ಇದು ತುಂಬಾ ಖತರ್ನಾಕ್ ಗ್ಯಾಂಗ್ ಇದೆ ಅಂತ ಒಂದು ನ್ಯೂಸ್ ಇತ್ತು. ಈಗಾಗಲೇ ನಮಗೆ 4 ವರ್ಷದ ಹಿಂದೆ ಇದೇ ರೀತಿ ಒಂದು ಕಳ್ಳತನ ಆದಾಗ ನಮ್ಮಲ್ಲಿ CC ಕ್ಯಾಮ್ರಾ ಇರಲಿಲ್ಲ. ಆವಾಗಲೇ ನಾವು ಡಿಸೈಡ್ ಮಾಡಿದ್ವಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಮ್ಮ ಸಂಸ್ಥೆ ಪ್ರತಿಯೊಂದು ಬಸ್ಸಲ್ಲೂ CC ಕ್ಯಾಮ್ರಾವನ್ನು ನಾವು ಅಳವಡಿಸಿದ್ದೇವೆ. ಮತ್ತು ಈ ಇನ್ಸಿಡೆಂಟ್ ನಲ್ಲಿ CC ಕ್ಯಾಮ್ರಾ ಇಲ್ಲದೆ ಇದ್ರೆ ಕಳ್ಳನ ಹಿಡಿಯೋದು ಬಹಳ ಕಷ್ಟ ಆಗ್ತಿತ್ತು ಅಂತ. ಸಾಧ್ಯನೇ ಇರಲಿಲ್ಲ. CC ಕ್ಯಾಮ್ರಾ ಇಲ್ಲದೆ ಇದ್ರೆ ಹಿಡಿಲಿಕ್ಕೆ ಸಾಧ್ಯ ಇರಲಿಲ್ಲ. ಮತ್ತೆ ನಮ್ಮಲ್ಲಿ ಪ್ರಯಾಣಿಕರ ಎಲ್ಲಾ ವಿವರಗಳನ್ನು ತೆಗೆದುಕೊಳ್ಳದೆ ನಾವು ಯಾವುದೇ ಒಂದು ಬುಕ್ಕಿಂಗ್ ಅನ್ನ ನಾವು ಮಾಡೋದಿಲ್ಲ. ಕಂಪಲ್ಸರಿ ಅವ್ರ ಫೋನ್ ನಂಬರ್, ಅವ್ರ ID ಪ್ರೂಫ್ ಇಲ್ಲದೆ ನಾವು ಪ್ರಯಾಣ ಮಾಡೋದಕ್ಕೆ ಕೊಡೋದಿಲ್ಲ. ಆ ಎಲ್ಲ ಕ್ರಮಗಳನ್ನು ನಾವು ಮೊದಲಿಂದನೂ ತಗೊಂಡು ಬಂದಿದ್ದೇವೆ. ಎಸ್. ಸೊ ಈಗ ಏನು ಅನ್ನಿಸ್ತಾ ಇದೆ ಸರ್, ಇಷ್ಟೆಲ್ಲ ಕೋಆಪರೇಟ್ ಮಾಡಿದ್ರಿ ಪೊಲೀಸರಿಗೆ, ಪೊಲೀಸರು ಒಂದು ಯಶಸ್ವಿ ಕಾರ್ಯಾಚರಣೆ ನಡೆಸಿ ನಿಮ್ಮ ಬಸ್ನಲ್ಲಿ ಕಳ್ಳತನ ಮಾಡಿದಂಥವ್ರನ್ನ ಹಿಡ್ಕೊಂಡು ಬಂದರು ಪೊಲೀಸರು. ನೋಡಿ, ಇಲ್ಲಿ ಏನಿದೆ ಅಂದ್ರೆ ನಮ್ಮ ಸಂಸ್ಥೆಯ ಮೇಲೆ ಪ್ರಯಾಣಿಕರಿಗೆ ತುಂಬಾ ಒಂದು ನಂಬಿಕೆ ಮತ್ತು ವಿಶ್ವಾಸ ಇದೆ. ಎಸ್. ಆ ವಿಶ್ವಾಸಾರ್ಹತೆಯನ್ನು ನಾವು ಉಳಿಸ್ಕೋಬೇಕು ಅಂತ ಹೇಳಿ ನಾವು ಕೂಡ ಇದರಲ್ಲಿ ಸಹಕರಿಸಲೇಬೇಕು. ಇದು ನಮ್ಮ ಕರ್ತವ್ಯ ಕೂಡ. ಇದರಲ್ಲಿ ನಮ್ಮ ಹೆಚ್ಚುಗಾರಿಕೆ ಏನಿಲ್ಲ. ನಾವು ಪೊಲೀಸರಿಗೆ ಸಹಕರಿಸಲೇಬೇಕು. ಇಂಥ ಒಂದು ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ನಮ್ಮಿಂದ, ನಮ್ಮ ಸಂಸ್ಥೆಯಿಂದ ಏನು ಸಾಧ್ಯ ಆಗುತ್ತೆ ಅದನ್ನು ನಾವು ಮಾಡಲೇಬೇಕು. ಅದಕ್ಕೆ ನಾನು ಕಂಗ್ರಾಟ್ಸ್ ಹೇಳಿದ್ದು ಸರ್. ನಿಮ್ಮ ಲಗೇಜ್ಗೆ ನೀವೇ ಜವಾಬ್ದಾರಿ ಅಂತ ಬಸ್ಸಲ್ಲಿ ಬರೆದಿದ್ದೀವಿ, ಆದ್ದರಿಂದ ಈ ಕಳ್ಳತನಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ನೀವು ಒಂದು ಮಾತು ಹೇಳಿ ನುಣುಚಿಕೊಂಡು ಬಿಡಬಹುದಾಗಿತ್ತು ಈ ಪ್ರಕರಣದಿಂದ. ಹೌದು. ಮತ್ತೆ ಇದು ಯಾವುದೇ ರೀತಿಯ ಕಾನೂನಿನ ಒಂದು ಕಟ್ಟಡ ಇಲ್ಲ ನಮಗೆ CC ಕ್ಯಾಮ್ರಾ ಹಾಕ್ಲೇಬೇಕು ಅಂತ ಹೇಳಿ. ನಾವು ವಾಲಂಟರಿ ಆಗಿ ನಮ್ಮ ಸಂಸ್ಥೆ ಇದನ್ನ ನಮ್ಮ ಚೇರ್ಮನ್ ಆದೇಶದ ಪ್ರಕಾರ ನಾವು ಈ ಒಂದು ಇದನ್ನ ಅಳವಡಿಸಿದ್ದು. ಎಸ್ ಸರ್, ಧನ್ಯವಾದಗಳು ಸರ್. ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು. ನೀವು ನಿಮಗೆ ಒಂದು ಕಳ್ಳರ ಗ್ಯಾಂಗ್ ಕೇವಲ ನಿಮ್ಮ ಬಸ್ನಲ್ಲಿ ಮಾತ್ರ ಅಲ್ಲ, ಅವರು ಕನ್ಫೆಷನ್ ಸ್ಟೇಟ್ಮೆಂಟ್ನಲ್ಲಿ ಬೇರೆ 6 ಪ್ರಕರಣಗಳನ್ನು ಕೂಡ ಒಪ್ಕೊಂಡಿದ್ದಾನೆ ಈ ರಾಮಜ್ಞಾನ ಅನ್ನುವಂಥದ್ದು. ಆ 6 ಪ್ರಕರಣಗಳು ಹೊರಗೆ ಬರೋದಕ್ಕೆ ನೀವು ಕೊಟ್ಟಂತಹ ಕೋಆಪರೇಷನ್ ಕಾರಣ ಆಯಿತು ಅಂತ ಅನಿಸುತ್ತೆ. ಅಭಿನಂದನೆಗಳು ಮತ್ತೊಮ್ಮೆ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್. ಪುನೀತ್ ಅವರೇ, ಬಹುಶಃ ಅನ್ಎಕ್ಸ್ಪೆಕ್ಟೆಡ್, ನಿಮಗೆ ಗಂಡಸರು ಬಂದು ಹೊಡಿಬೋದು ಅಂತ ಯಾರು ನಿರೀಕ್ಷೆ ಮಾಡ್ತಾರೆ? ಹೆಣ್ಣು ಮಕ್ಕಳು ಬಸ್ಸಿನ ಬಾಗಿಲು ಒದ್ದು ಒಳಗೆ ಬಂದು ಪೊಲೀಸರ ಮೇಲೆ ಒದ್ದು ಅವರ ಕೈ ಕಚ್ಚೋದಕ್ಕೆ ಬರ್ತಾರೆ.
ಅಷ್ಟು ಜನ ಪೊಲೀಸರಿದ್ರು ಹೆಣ್ಣು ಮಕ್ಕಳು ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೆ ಕೈ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರ ಏನಿತ್ತು ಆ ಸೀನ್ ಹೆಂಗಿತ್ತು? ಹೆಣ್ಮಕ್ಳು ಅಂತ ಹೊಡಿಬಾರ್ದು ಅಂದ್ಬಿಟ್ಟು ಅವರು ಅವಾಯ್ಡ್ ಮಾಡಿದ್ರು. ಲಾಸ್ಟಲ್ಲಿ ಕಚ್ಚಿ ಬಟ್ಟೆ ಎಲ್ಲ ಅರ್ಧಾದ್ಮೇಲೆ ಅವರು ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಹೊಡಿದ್ರೆ ತಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಕೈ ಎತ್ತು ಬರೋರು ಅವ್ರು ತಳ್ಳೋದು. ಆಮೇಲೆ ಅವರು ಒಂದು ಲೇಡೀಸ್ ಬಂದು ಗೇರ್ ಲಿವರ್ ಮೇಲೆ ಕುತ್ಕೊಂಡ್ಬಿಟ್ಟಿದ್ಲು. ಗೇರ್ ಲಿವರ್ ಮೇಲೆ? ಹಾಂ, ನನ್ನ ಗೇರ್ ಹಾಕ್ಬಾರ್ದು ಅಂತ. ಇನ್ನೊಬ್ಳು ಸ್ಟೇರಿಂಗ್ ಎಲ್ಲ ಎಳ್ದಾಡ್ತಾ ಇದ್ಲು. ಆವಾಗ ನೀವೆಲ್ಲಿದ್ರಿ? ಸ್ಟೇರಿಂಗ್ ಮೇಲೆ ಕೂತಿದ್ದೆ. ಓಕೆ. ರನ್ನಿಂಗಲ್ಲಿತ್ತು ಗಾಡಿ, ಹಾಂ. ಗೇರ್ ಹಾಕೋಕೆ ಬಿಡ್ತಾ ಇರಲಿಲ್ಲ. ನಿಮ್ದೇನು ವೆಹಿಕಲ್ಲು? ಟಿ ಸರ್. ಓಕೆ. ಆವಾಗ ಆರೋಪಿ ಎಲ್ಲಿದ್ದ? ನನ್ನ ಗಾಡಿ ಇನ್ನು ಬ್ಯಾಕ್ ಸೀಟಲ್ಲಿ ಕೂತಿದ್ದೆ. ಬ್ಯಾಕ್ ಸೀಟಲ್ಲಿ. ಆತನನ್ನು ಬಿಡಿಸಿಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ರ? ಹೌದೌದು. ಅವನ್ನ ಕರ್ಕೊಂಡು ಹೋಗಿಬಿಡ್ಬೇಕು ಅಂತ? ಅವನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹಿಂದೆ ಯಾರು ಜೆಂಟ್ಸ್ಗಳು ಯಾರು ಗಾಡಿ ಗೊತ್ತಿಲ್ಲ, ಎಲ್ಲ ಎತ್ತಿದೆ ಲೇಡೀಸು ಫಸ್ಟು. ಅವರು ಅವಾಯ್ಡ್ ಮಾಡೋರು, ತಳ್ತಾರೋ ಅಷ್ಟು ಫುಲ್ಲು ಇವ್ರು ಕಚ್ಚೋದು, ಆಮೇಲೆ ತಿರ್ಗಾ ಅವ್ರಿಗೆ ಪರಿಚೋದು, ಬಟ್ಟೆ ಎಲ್ಲ ಹೇಳ್ಕೊಳ್ಳೋದು. ಆಮೇಲೆ ಲಾಸ್ಟ್ಗೆ ಅವಾಯ್ಡ್ ಮಾಡ್ಬೇಕು ಅಂತ ಎಲ್ಲರೂ ತಳ್ಳಿದ್ರು. ಅದೇ ಸಮಯಕ್ಕೆ ಲೋಕಲ್ ಪೊಲೀಸ್ ಅವರು ಬಂದು ಗಾಡಿ ಟೇಷನ್ಗೆ ಹಾಕಿ ಅಂದ್ಬಿಟ್ಟು ಗಾಡಿಯಲ್ಲಿಂದ ಟೇಷನ್ಗೆ ಹೋದ್ಮೇಲೆ ಗಾಡಿಯಲ್ಲೇ ಇದ್ರು ಲೇಡೀಸು. ಟೇಷನ್ಗೆ ಹೋದ್ಮೇಲೆ ಗಾಡಿಯಿಂದ ಇಳಿದಿದ್ದು. ಅಂದರೆ ಅವರಿಗೆ ಪೊಲೀಸರ ಭಯ ಆಗಿ ಆ ಥರದ್ದೇನು ಇರಲಿಲ್ವಾ ಅಂತ? ಅದು ಗೊತ್ತಿಲ್ಲ ಸರ್. ನಾನು ಟೆನ್ಷನಲ್ಲಿದ್ದೆ, ಗಾಡಿಯಲ್ಲಿ ಕೂತಿದ್ದೀನಲ್ಲ. ಓಕೆ. ಗಾಡಿ ಫುಲ್ಲು ಹತ್ಕೊಂಡ್ಬಿಟ್ರು ಸರ್. ಫುಲ್ಲು ಟಾಪ್ ಮೇಲೆಲ್ಲ ಕೂತ್ಕೊಂಡು ಬಡಿದು ಎಲ್ಲ ಮಾಡ್ತಾಯಿದ್ರು. ಸರ್ ಅಶೋಕ್ ಕುಮಾರ್ ಸರ್, ಇವರು ಪೊಲೀಸರ ಭಯ ಅನ್ನೋದಿಲ್ವಾ ಅಂತ? ನಾಳೆ ನಮ್ಮನ್ನು ಅರೆಸ್ಟ್ ಮಾಡ್ಬೋದು, ಕರ್ಕೊಂಡು ಹೋಗ್ಬೋದು. ಒಂದು ಖಾಕಿ ಬಟ್ಟೆ ನೋಡಿದರೆ ಜನಸಾಮಾನ್ಯರಿಗೆ ಒಂದು ಭಯ ಬರುತ್ತೆ, ಯಾಕೆ ಬೇಕಪ್ಪ ಅನ್ನುವಂಥದ್ದು. ಇಲ್ಲ, ಇವ್ರಿಗೆ ಒಂದು ಏನಾಗಿದೆ ನೋಡಿ, ಇದು ವರ್ಷಾಂತರದಿಂದ ನಡ್ಕೊಂಡು ಬಂದ್ಬಿಟ್ಟಿದೆ ಇದು. ಎಸ್. ಆಮೇಲೆ ಇವ್ರಿಗೆ ಎಂಥ ಅಡ್ವೊಕೇಟ್ಸ್ ಇದ್ದಾರೆ ಅಂತ ಹೇಳಿದ್ರೆ, ಕ್ರೈಮ್ ಇಸ್ ಇನ್ ದೇರ್ ಬ್ಲಡ್ ಅಂತ. ಅಲ್ಲಲ್ಲ, ಇವ್ರಿಗೆ ಅಡ್ವೊಕೇಟ್ಸ್ ಎಂಥವ್ರು ಇದ್ದಾರೆ ಅಂದರೆ ಟಾಪ್ ಕ್ಲಾಸ್ ಅಡ್ವೊಕೇಟ್ಸ್ ಇದ್ದಾರೆ. ಫ್ಲೈಟಲ್ಲೇ ಬರ್ತಾರೆ ಅವರು, ಬಂದು ಇಮ್ಮಿಡಿಯೇಟ್ ಹೇಬಿಯಸ್ ಕಾರ್ಪಸ್ ಹಾಕ್ತಾರೆ. ಹೇಬಿಯಸ್ ಕಾರ್ಪಸ್ ಅಂದರೆ ಹೈಕೋರ್ಟ್ನಲ್ಲಿ ಹಾಕಿದ ತಕ್ಷಣ ಪೊಲೀಸ್ನವ್ರು ಇಮ್ಮಿಡಿಯೇಟ್ ಪ್ರೊಡ್ಯೂಸ್ ಮಾಡಬೇಕು ಕೋರ್ಟಿಗೆ. ಅವರು ಬಂದು ಹೊಡೆಯಂಗಿಲ್ಲ, ಬಡಿಯಂಗಿಲ್ಲ. ಹೊಡೆಯೋದಲ್ಲ, ಫರ್ದರ್ ಇನ್ವೆಸ್ಟಿಗೇಷನ್ ಕ್ವಶನ್ ಮಾಡೋಕ್ಕೆ ಟೈಮ್ ಕೊಡಲ್ಲ ಪೊಲೀಸ್ನವ್ರಿಗೆ. ಇದು ಇದೆಯಲ್ಲ, ಇದು ಬರೀ ಒಂದು ಬೆಂಗಳೂರಿಗೆ ಬರೋದಲ್ಲ, ಆಲ್ ಓವರ್ ಇಂಡಿಯಾ ಆಪರೇಟ್ ಮಾಡ್ತಾರೆ. ಈತ ಒಪ್ಕೊಂಡಿರೋ ಪ್ರಕರಣದಲ್ಲಿ ಬಿಹಾರ್ನಲ್ಲಿ ಪ್ರಕರಣಗಳನ್ನು ಮಾಡಿರೋದು ಒಪ್ಕೊಂಡಿದ್ದಾನೆ, ಜಾರ್ಖಂಡ್ನಲ್ಲಿ ಮಾಡಿಲ್ಲ. ದಿಸ್ ಈಸ್ ಆರ್ಗನೈಸ್ಡ್ ಗ್ಯಾಂಗ್. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ, ಇವ್ರಿಗೆಲ್ಲ ಒಬ್ಬ ಕ್ಯಾಪ್ಟನ್ ಅಂತ ಇರ್ತಾನೆ. ಇವರು ಈ ಟೀಮ್ ಬರ್ತಾರಲ್ಲ, ಈಗ ಬಂದಾಗ ಎಲ್ಲರ ಹತ್ರ ದುಡ್ಡು ಇರೋದಿಲ್ಲ. ಎಸ್. ಒಬ್ಬನ ಹತ್ರ ಮಾತ್ರ ದುಡ್ಡಿರುತ್ತೆ. ಇವರು ನಾನು ಇದು ಹೇಳಿದ್ನಲ್ಲ, ರಾಮಜಿನಗರದವರು, ಅವ್ರೇನು ಮಾಡ್ತಾರೆ, ರಾತ್ರಿ ಅರ್ಲಿ ಮಾರ್ನಿಂಗ್ ಬಸ್ನಲ್ಲಿ ಬಂದು ಇಳಿತಾರೆ, ಕಳಸಿಪಾಳ್ಯಂನಲ್ಲಿ ಇಳಿತಾರೆ. ಇಳಿದು ಸುಲಭ ಶೌಚಾಲಯಕ್ಕೆ ಹೋಗ್ತಾರೆ. ಎಲ್ಲರೂ ಹೋಗಿದ ಮೇಲೆ ಫಸ್ಟ್ ಏನು ಮಾಡ್ತಾರೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸಾರಾಯಿ ಕುಡಿತಾರೆ. 6 ಗಂಟೆಗೆ ಸಾರಾಯಿ ಕುಡಿತಾರೆ. 6 ಗಂಟೆಗೆ ಸಾರಾಯಿ ಸಿಗುತ್ತೆ ನೋಡಿ ಕಳಸಿಪಾಳ್ಯಂನಲ್ಲಿ, ಇನ್ಕ್ಲೂಡಿಂಗ್ ವೈನ್ ಶಾಪ್ಸ್ ಓಪನ್ ಮಾಡಿ. ಇವ್ರದ್ದು ರೆಗ್ಯುಲರ್ ಕಸ್ಟಮರ್ಸ್ ಇವರೆಲ್ಲ, ಎಲ್ಲ ಒಂದೊಂದು ಪ್ರೊಫೆಷನ್ ಅಷ್ಟೇ. ಕುಡಿದು ಬಿಡ್ತಾರೆ. ಫಸ್ಟು ಚೆನ್ನಾಗಿ ಹೊಟ್ಟೆ ತುಂಬ ಕುಡಿತಾರೆ. ಯಾಕೆಂದರೆ ಈಗ ಕ್ರೈಮ್ ಮಾಡಬೇಕಾದ್ರೆ ನಿರ್ಭಯವಾಗಿ ಮಾಡಬೇಕು ಅವರು. ಸೊ ಕುಡಿದಿಲ್ಲ ಅಂದರೆ ಅವ್ರಿಗೆ ಕ್ರೈಮ್ ಮಾಡೋಕ್ಕಾಗಲ್ಲ. ಈಗ ಪಿಕ್ ಪಾಕೆಟ್ಸ್ ಮಾಡ್ತಾರಲ್ಲ ಬಸ್ನಲ್ಲಿ, ಅವರೆಲ್ಲ ಕುಡಿದಿರ್ತಾರೆ. ಕಂಡಕ್ಟರ್ ಗೊತ್ತಾಗುತ್ತೆ, ಯಾರು ಕುಡಿದ ಪ್ಯಾಸೆಂಜರ್ ಹತ್ತಾನೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಕಳ್ಳನ ಹಿಡಿದು ಬಿಡ್ಬೋದು. ಇವನ್ ಪೊಲೀಸ್ನವರು ಮಪ್ತಿ ಹಾಕ್ಕೊಂಡು ಹತ್ಕೊಂಡ್ರೆ, ಕುಡಿದಿರೋನ್ನ ಹಿಡ್ಕೊಂಡ್ರೆ ಅವ್ನಿಗೆ ಡೆಫಿನೆಟಾಗಿ 99% ಪಿಕ್ ಪಾಕೆಟ್. ಇವರು ಅಷ್ಟೇ, ಕುಡಿದ ಮೇಲೆ ಒಂದು ಹೋಟ್ಲಿಗೆ ಹೋಗಿ ಚೆನ್ನಾಗಿ ಬ್ರೇಕ್ಫಾಸ್ಟ್ ಕೊಡಿಸ್ತಾನೆ. ಅದೆಲ್ಲ ಪೇಮೆಂಟ್ ಆ ಕ್ಯಾಪ್ಟನ್ನೇ ಮಾಡೋದು, ಈ ಟೀಮ್ ಕ್ಯಾಪ್ಟನ್. ಓಕೆ. ಆಮೇಲೆ ಏನು ಮಾಡ್ತಾರೆ, ನೀವು ನಂಬಲಿಕ್ಕಿಲ್ಲ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಅವರು ಬೆಂಗಳೂರು ನಗರದ ಏರಿಯಾದ್ದು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಬ್ಯಾಂಕ್ಸ್ ಇದೆ ಅದರದ್ದು ಹೆಸರುದು ಒಂದು ಚೀಟಿ ಹಾಕ್ತಾರೆ ದೇವಸ್ಥಾನದಲ್ಲಿ. ಆ ಚೀಟಿ ತೆಗೆದ ಮೇಲೆ ಆ ಏರಿಯಾಗೆ ಹೋಗ್ತಾರೆ, ಸಕ್ಸಸ್ ಆಗುತ್ತೆ. ಸಕ್ಸಸ್ ಆಗಿದ್ರಲ್ಲಿ ಇಷ್ಟು ದುಡ್ಡು ತೊಗೊಂಬಂದು ಈ ದೇವಸ್ಥಾನಕ್ಕೆ ಭಂಡಾರಕ್ಕೂ ಹಾಕ್ತಾರೆ. ಇದು ನಾವು ಕಳ್ಳರನ್ನ ಹಿಡಿದಾಗ, ಅವ್ರ ಬಾಯಿ ಬಿಡಿಸಿದಾಗ ಅವ್ರು ಹೇಳಿರೋ ಕಥೆಗಳು ಇದೆಲ್ಲ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಇದು, ತುಂಬ ಇಂಟ್ರೆಸ್ಟಿಂಗ್ ಕಥೆಗಳು, ಭಾಳ ಇಂಟ್ರೆಸ್ಟಿಂಗ್. ಅದರಲ್ಲೂ ಹೊಸೂರು ಹತ್ರ ಒಂದು ದೇವಸ್ಥಾನ ಇದೆ, ಅಲ್ಲಿಗೂ ಆರೈಕೆ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ದೊಡ್ಡ ಹಣ 50 ಲಕ್ಷ 1 ಕೋಟಿ ಸಿಕ್ಕಿದ್ರೆ ಸುಮಾರು 5 ಲಕ್ಷದವರೆಗೂ ಅಲ್ಲಿ ಭಂಡಾರ ಹಾಕ್ತಾರೆ. 5 ಲಕ್ಷ ಅಲ್ಲಿ ದೊಡ್ಡ ಪೂಜೆ ಆಗಿದ್ರೆ ಬೆಂಗಳೂರಿನಲ್ಲಿ ದೊಡ್ಡ ಅಫೆನ್ಸ್ ಆಗಿದೆ ಅಂತ ಅರ್ಥ. ಇಷ್ಟು ವ್ಯವಸ್ಥಿತ ಅಂದರೆ ದಿಸ್ ಈಸ್ ಆರ್ಗನೈಸ್ಡ್ ಕ್ರೈಮ್. ಇದು ಈ ಕಳ್ಳರ ಜಗತ್ತೇ ಒಂದು ಬೇರೆ ಬೇರೆ. ನೀವು ಹೇಳಿದ್ರಲ್ಲ, ನೀವು ನಂಬಲ್ಲ, ರಾಮಜಿನಗರದಲ್ಲಿ ಕೆಲವು ಅರ್ಧ ಬಿಲ್ಡಿಂಗ್ ನಿಂತೋಗ್ಬಿಟ್ಟಿದೆ. ನಾವು ಕೇಳಿದ್ರು ಯಾಕೆಂದ್ರೆ ಅವ್ನಿಗೆ ಸರ್ ಡೆಲ್ಲಿ ಜೈಲ್ನಲ್ಲಿ ಇದ್ದಾನೆ ಸರ್ ಅವನು ಅಂತ. ಜೈಲ್ನಲ್ಲಿ ಎಲ್ಲಿ ಅವನು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಇವನ್ ಮನೆ ಕಟ್ಟೋ ಮನೆ ಅರ್ಧಕ್ಕೆ ನಿಂತೋಗಿರುತ್ತೆ. ಇನ್ಫ್ಲೋ ಕಡಿಮೆ. ಸೊ ಕಳ್ಳರ ಜಗತ್ತೇ ಬೇರೆ. ಅದು ನಾವು ಕೊಲೆಗಡಕರನ್ನ ನೋಡಿದೀವಿ, ರೌಡಿಗಳನ್ನ ನೋಡಿದೀವಿ. ಇನ್ನೊಂದು, ನೀವು VRL ಬಸ್ಸನ್ನು ಅಭಿನಂದಿಸಿದಾಗೆ ಉಪ್ಪರ್ಪೇಟೆ ಪೊಲೀಸ್ ಅವ್ರನ್ನೂ ಅಭಿನಂದಿಸ್ಬೇಕು. ಯಾಕೆಂದ್ರೆ ಅದೇ ನನ್ನ ಪ್ರಕಾರ ಅಲ್ಸೂರ್ ಗೇಟ್ ಪೊಲೀಸ್ನವರು ಅಥವಾ ಹೈಗ್ರೌಂಡ್ಸ್ನಾಗಿದ್ರೆ ಹೋಗೋಕ್ಕಾಗ್ತಿರ್ಲಿಲ್ಲ VIP ಡ್ಯೂಟಿಯಲ್ಲಿ.
ಎಸ್, ಇವ್ರಿಗೆ ಫ್ರೀ ಇದ್ದಾರೆ. ಉಪ್ಪಾರಪೇಟೆ, ಚಿಕ್ಕಪೇಟೆ, ಆಮೇಲೆ ಇನ್ನೊಂದು ಹೇಳಿದ್ರ ನೀವು ಕಲಾಸಿಪಾಳ್ಯ ಪೊಲೀಸರು ಕಳಿಸಿ. ಇವ್ರಿಗೆ ಅಷ್ಟು ಬಂದೋಬಸ್ತ್ ಇರಲ್ಲ. ಸೊ ಇನ್ಸ್ಪೆಕ್ಟರ್ಗಳು ಕಾನ್ಸಂಟ್ರೇಷನ್ ಮಾಡಿದ್ದಾರೆ. ಎಸ್, ಅಶೋಕ್ ಕುಮಾರ್ ಸರ್ ಹೇಳಿದ ಹಾಗೆ ಇದು ಕಸುಬುದಾರಿಕೆಯ ಪೀಕ್ ಇದು. ಈ ಪ್ರಕರಣದಲ್ಲೇ ನೋಡಬಹುದು ನೀವು. ಆರೋಪಿಯ ಸ್ವ ಇಚ್ಛಾ ಹೇಳಿಕೆಯ ಕೆಲವೊಂದಷ್ಟು ಪಾಯಿಂಟ್ಗಳನ್ನು ಅಕ್ಷರ ರೂಪದಲ್ಲಿ, ಗ್ರಾಫಿಕ್ಸ್ ರೂಪದಲ್ಲಿ ನಾವು ಕೊಡ್ತಾ ಇದ್ವಿ. 3 ಜನ ಆರೋಪಿಗಳು ಸಾಲ್ಸೆ ಗ್ರಾಮದಿಂದ ಒಂದು ಬೊಲೆರೋ ವೆಹಿಕಲ್ನಲ್ಲಿ ಹೊರಟು ಬರ್ತಾರೆ. ಅವರು ಅಬ್ಸರ್ವ್ ಮಾಡ್ತಾರೆ ಈ ಇಬ್ಬರು ಯುವಕರು ಒಡವೆಗಳ ಸ್ಯಾಂಪಲ್ಗಳನ್ನು ಜ್ಯುವೆಲ್ರಿ ಶಾಪ್ಗಳಿಗೆ ತೋರಿಸಿಕೊಂಡು ಹೊರಗಡೆ ಹೋಗೋದನ್ನು ಅಬ್ಸರ್ವ್ ಮಾಡ್ತಾರೆ. ನಂತರ ಇಡೀ ದಿನ ಅವರನ್ನು ಫಾಲೋ ಮಾಡ್ತಾರೆ. ಫಾಲೋ ಮಾಡಿದ್ದು ಆ ಇಬ್ಬರು ಯುವಕರಿಗೆ ಗೊತ್ತು ಕೂಡ ಆಗೋದಿಲ್ಲ. ರಾತ್ರಿ ಅವರು ಬಂದು VRL ಬಸ್ ಹತ್ತಿದ್ದನ್ನು ನೋಡ್ತಾರೆ. ಅದೇ ಬಸ್ಸಿಗೆ ಹೋಗಿ ಇವರು ಟಿಕೆಟ್ ತಗೊಳ್ತಾರೆ ಒಂದು ಸುಳ್ಳು ಹೆಸರಿನಲ್ಲಿ. ಆದರೆ ಈಗಷ್ಟೇ VRLನ ಉಪಾಧ್ಯಕ್ಷರು ಹೇಳಿದ ಹಾಗೆ ಸುಳ್ಳು ಹೆಸರು ಹೇಳಿ ಟಿಕೆಟ್ ತಗೊಳ್ಬಹುದು, ಆದರೆ ಸುಳ್ಳು ಫೋನ್ ನಂಬರ್ ಕೊಟ್ಟು ಟಿಕೆಟ್ ತಗೊಳ್ಳೋದಕ್ಕಾಗೋದಿಲ್ಲ. ಅಲ್ಲಿ ಒರಿಜಿನಲ್ ಫೋನ್ ನಂಬರನ್ನೇ ಇವರು ಕೊಡಬೇಕಾಗಿ ಬಂತು. ಆ ನಂಬರನ್ನು ಕೊಟ್ಟು ಟಿಕೆಟ್ ತಗೊಳ್ತಾರೆ. ಇಬ್ಬರು ಬಸ್ನಲ್ಲಿದ್ದರೆ ಇನ್ನೊಬ್ಬ ನಿರಂತರವಾಗಿ ಬಿಜಾಪುರದಿಂದ ಬೆಂಗಳೂರು ತನಕ ತನ್ನ ಬೊಲೆರೋ ವಾಹನದಲ್ಲಿ ಆ ಬಸ್ಸನ್ನು ಫಾಲೋ ಮಾಡಿಕೊಂಡು ಬರ್ತಾ ಇರ್ತಾನೆ. ದೃಶ್ಯಗಳಲ್ಲಿ CCTV ದೃಶ್ಯಗಳಲ್ಲಿ ನೀವು ನೋಡಬಹುದು, ಒಬ್ಬ ಕಳ್ಳ ಇವರ ಸೀಟ್ ನಂಬರ್ 1 and 2 ಏನಿದೆ, 85 ಲಕ್ಷದ ಒಡವೆ ಇಟ್ಕೊಂಡಂಥವರು, ಅವರ ಹಿಂದಿನ ಸೀಟ್ನಲ್ಲಿ ಒಬ್ಬ ಕಳ್ಳ ಇದ್ದಾನೆ. ಇನ್ನೊಬ್ಬ ಅದರ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಂಡಿರ್ತಾನೆ. ಇಡೀ ರಾತ್ರಿ ಆ ಕಳ್ಳರು ನಿದ್ದೆ ಮಾಡೋದಿಲ್ಲ. ಇಡೀ ಬಸ್ ಮಲಗಿ ನಿದ್ದೆ ಮಾಡ್ತಿದ್ರೆ ಇವರಿಬ್ಬರು ಮಾತ್ರ ಎಚ್ಚರವಾಗಿರ್ತಾರೆ. ಬೆಳಗಿನ ಜಾವ ಬೆಂಗಳೂರು ಪ್ರವೇಶಿಸಿದಾಗ ನೆಲಮಂಗಲದ ಹತ್ರ ಬಸ್ ಬಂದಂಥ ಸಂದರ್ಭದಲ್ಲಿ ಒಡವೆ ಇಟ್ಟುಕೊಂಡಂಥವರು ಗಾಢ ನಿದ್ದೆಯಲ್ಲಿದ್ದಾರೆ ಅನ್ನೋದು ಕನ್ಫರ್ಮ್ ಮಾಡಿದ ಮೇಲೆ ಈ ರಾಮ್ಗ್ಯಾನ್ ಏನಿದ್ದಾನೆ ಕಳ್ಳ, ಆತ ಡ್ರೈವರ್ ಬಳಿ ಬಂದು ಇಳಿಬೇಕು, ಇಲ್ಲೇ ಇಳಿತೀವಿ, ಬಸ್ ನಿಲ್ಲಿಸು ಅಂತ ಹೇಳ್ತಾನೆ. ನಂತರ ಅದೇ ಟೈಮ್ಗೆ ಮತ್ತೊಬ್ಬ ಕಳ್ಳ ಚಂದು ಒಡವೆಯ ಬ್ಯಾಗ್ ಎತ್ಕೊಂಡು ಸಲೀಸಾಗಿ ಇಳಿದು ಹೋಗುವಂಥದ್ದು. 85 ಲಕ್ಷ ರೂಪಾಯಿಯ ಕಳ್ಳತನ ನೋಡ್ತಿದ್ದ ಹಾಗೆ ನಡೆದು ಹೋಗುತ್ತೆ. ಇಡೀ ದೃಶ್ಯ VRL ಬಸ್ನ CC ಕ್ಯಾಮ್ರಾದಲ್ಲಿ ಸೆರೆಯಾಗುತ್ತೆ ಮತ್ತು ಆ ಕಾರಣದಿಂದಾಗಿ ಆರೋಪಿಗಳನ್ನು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಕಳ್ಳರ ಕೊಂಪೆ ವಿಶೇಷ ಕಾರ್ಯಕ್ರಮನ ಒಂದು ಸಣ್ಣ ಬ್ರೇಕ್ ಆದಮೇಲೆ ಮುಂದುವರಿಸ್ತೀವಿ.